ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪುರಸಭೆಯ ಶಾಸಕರ ಕಚೇರಿಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಆದೇಶದಂತೆ ಬಗಾರು ಹುಕುಂ ಸಾಗುವಳಿ ಸಮಿತಿಯ ಸದಸ್ಯ ಆಗ್ರ ಪುರುಷೋತ್ತಮರವರ ನೇತೃತ್ವದಲ್ಲಿ ಸದಸ್ಯರುಗಳಾದ ಕುಮಾರ್ ಹಾಗೂ ಚಂದ್ರಕಲಾ ಆರಾಧ್ಯರವರುಗಳು ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಮೂನೆ 53ರಲ್ಲಿ ಸಾಗುವಳಿ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಿರುವ ರೈತರುಗಳು ತಮ್ಮ ಬಳಿ ಇರುವ ದಾಖಲೆಗಳ ಸಮೇತ ಪಟ್ಟಣದ ಪುರಸಭೆಯ ಶಾಸಕರ ಕಚೇರಿಗೆ ತಂದು ಸಲ್ಲಿಸಿದರೆ ದಾಖಲೆಗಳನ್ನು ಪರಿಶೀಲಿಸಿ ಅರ್ಹರಿಗೆ ಸಾಗುವಳಿ ಚೀಟಿಯನ್ನು ಕೊಡಿಸಲಾಗುವುದು ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಬಗರ್ಕುಂ ಸಾಗುವಳಿ ಕಮಿಟಿಯ ಒಂದು ಸದುದ್ದೇಶದ ಸಲುವಾಗಿ ಮಾನ್ಯ ಶಾಸಕರಾದಂಥ ಬಾಲಣ್ಣನವರ ಆದೇಶದ ಮೇರೆಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕಾರಣ. ಹಿಂದೆ ಅನೇಕ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಬಂದಿದೆ ಹೋಗಿದೆ, ಅನೇಕ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಈ ರಾಜ್ಯವನ್ನು ಆಳಿದ್ದಾರೆ. ಅದರೆಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗೆಲ್ಲ ಕೂಡ ಬಡವರಿಗೆ ಆಗಲಿ, ರೈತರಿಗಾಗಲಿ, ಹಿಂದುಳಿದವ್ರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ಶೋಷಿತವ್ರಿಗಾಗಲಿ ಒಂದು ನ್ಯಾಯವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಯನ್ನು ತಂದಿರ್ತಕ್ಕಂಥದ್ದು ಮತ್ತು ಅವನ್ನು ಕಾರ್ಯಗತ ಮಾಡಿರುವಂಥದ್ದು. ಅನೇಕ ಉದಾಹರಣೆಗಳನ್ನ ನಾನು ಹೇಳಬೇಕು ಅಂದರೆ, ಉಳುವವನೇ ಭೂಮಿ ಒಡೆಯ, ಮತ್ತು ಮನೆ ಇಲ್ದವ್ರಿಗೆ ಮನೆಯನ್ನು ಕಟ್ಟಿಸ್ಕೊಡುವಂಥದ್ದು, ಮತ್ತು ಸೈಟ್ ಇಲ್ದಿದ್ದವ್ರಿಗೆ ಸೈಟನ್ನು ಕೊಡುವಂಥದ್ದು, ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕೂಡ ಒಳ್ಳೆಯ ಉತ್ತಮವಾದ ಒಂದು ಯೋಜನೆಗಳನ್ನು ಹಾಕ್ಕೊಳ್ತಾ ಬಂದಿದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೇ ಕೂಡ ಈ ಬಗರ್ಕುಂ ಸಾಗುವಳಿ ಏನಿದೆ, ಅನೇಕ ರೈತರು ಈ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ರೈತರುಗಳಿಗೆ ಬಗರ್ಕುಂ ಅಕ್ರಮ ಏನು ಗೋಮಾಳ ಜಮೀನಿನಲ್ಲಿ ರೈತರುಗಳು ಅನೇಕ ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾಯಿದ್ರು. ಅವ್ರಿಗೆಲ್ಲರೂ ಕೂಡ ಒಂದು ಸ್ವಾವಲಂಬಿ ಜೀವನವನ್ನು ಆ ರೈತರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಹಿಂದೆ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳೇ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಅದೇ ರೀತಿಯಲ್ಲಿ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಕಾಗೋಡು ತಿಮ್ಮಪ್ಪವರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಕಾಗೋಡು ತಿಮ್ಮಪ್ಪವರು ಈ ಒಂದು ಗೋಮಾಳ ಜಮೀನು ಒಂದು ಹೋರಾಟನೇ ಅವ್ರ ಭಾಗದಲ್ಲಿ ಮಾಡಿದರು. ಏಕೆಂದರೆ ಯಾರ್ಯಾರು ಆ ಗೋಮಾಳ ಜಮೀನ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸರ್ಕಾರದಿಂದ ಅವ್ರಿಗೆ ಒಂದು ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು, ಅವ್ರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಡ್ಬೇಕು, ಮತ್ತು ಅವರಿಗೆ ಹಕ್ಕುಪತ್ರನ ಇಶ್ಯೂ ಮಾಡಬೇಕು ಅನ್ನೋ ಒಂದು ಹೋರಾಟ ಅವರು ಅನೇಕ ವರ್ಷಗಳಿಂದ ನಡೆದಿತ್ತು. ಅದೇ ರೀತಿಯಲ್ಲಿ 2017-18ರಲ್ಲಿ ಅನೇಕ ಜನರಿಗೆ ಈ ರಾಜ್ಯದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಸರ್ಕಾರಗಳು ತದನಂತರ ಬಂದವರು ಯಾರೂ ಕೂಡ ಈ ಕಾರ್ಯಕ್ರಮವನ್ನು ಯೋಜನೆಗೆ ತರಲಿಲ್ಲ. ಆದರೆ ಮತ್ತೆ ಕೂಡ 2023ರಲ್ಲಿ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆದರು, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾದರು, ಮತ್ತು ಇಲ್ಲಿ ನಮ್ಮ ಮಾಗಡಿ ತಾಲೂಕಿನಲ್ಲೂ ಕೂಡ ನಮ್ಮ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಅವರು ಇಲ್ಲಿ ಗೆದ್ದ ನಂತರ ಈ ಒಂದು ಸಾಗುವಳಿ ಚೀಟಿಯನ್ನು ಈ ಮಾಗಡಿ ತಾಲೂಕಿನ ಎಲ್ಲ ಜನರು ಕೂಡ, ಯಾಕೆಂದರೆ 40-50 ವರ್ಷದಿಂದ ಸುಮಾರು ಜನ ಇದು ಉಳುಮೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾರಿಗೂ ಕೂಡ ಸರಿಯಾದ ದಾಖಲಾತಿ ಇದುವರೆಗೂ ಮಾಡೋಕ್ಕಾಗಿಲ್ಲ ನಮ್ಮ ತಾಲೂಕಿನಲ್ಲಿ. ಆದ್ದರಿಂದ ಹಿಂದೆ 2017-18ರಲ್ಲಿ ಇದೇ ನಮ್ಮ ಶಾಸಕರಾದ ಬಾಲಣ್ಣವರು ಸುಮಾರು 222 ಜನಕ್ಕೆ ಸಮಿತಿಯನ್ನು ಪಾಸ್ ಮಾಡಿದ್ರು. ಆದರೆ ಯಾರೋ ನಮ್ಮ ವಿರೋಧಿಗಳು ಅದಕ್ಕೆ ಸಿಂಗಲ್ ಸೈನ್ ಆಗಿದೆ ಅಂದ್ಬಿಟ್ಟು ಅದನ್ನು ಒಂದು ಇಶ್ಯೂನ ತಗೊಬಂದು ಅದನ್ನ ತಡೆ ಹಿಡಿದು, ಅವತ್ತಿನ ಕಾಲದಲ್ಲಿ ತಡೆ ಹಿಡಿದು ಆ ಹಕ್ಕುಪತ್ರಗಳು ನಮ್ಮ ರೈತರಿಗೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸಿಗಲಿಲ್ಲ. ಅವತ್ತೆಲ್ಲೋ ಒಂದು ಕಡೆ ನಮ್ಮ ಮಾಗಡಿ ತಾಲೂಕಿನ ರೈತರಿಗೆ ಅನ್ಯಾಯ ಆಗಿತ್ತು. ಅದೇ ರೀತಿ ಆ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ನಮ್ಮ ಶಾಸಕರು ಇದೇ ಕ್ಷೇತ್ರದಲ್ಲಿ ಗೆದ್ದಿರೋದ್ರಿಂದ ಮತ್ತೆ ಈ ಒಂದು ಸಾಗುವಳಿ ಚೀಟಿಯನ್ನು ಕೊಡಲೇಬೇಕು. ಮತ್ತು ಈಗ 53ರಲ್ಲಿ ಹಿಂದೆ ಅರ್ಜಿ ಹಾಕ್ಕೊಂಡಿದ್ದಾರೆ ಸುಮಾರು ನಮ್ಮ ತಾಲೂಕಿನ ರೈತರುಗಳು. ಆ 53ರಲ್ಲಿ ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗ ನಾವು ಅದನ್ನು ಆನ್ಲೈನ್ ಮುಖಾಂತರ ಮತ್ತು ಆ ಅರ್ಜಿಗಳನ್ನ ಕೊಟ್ಟಿರೋ ಅರ್ಜಿಗಳನ್ನ ಸ್ಕ್ಯಾನಿಂಗ್ ಮಾಡೋ ಮುಖಾಂತರ ಎಲ್ಲ ಡಿಜಿಟೀಕರಣ ಮಾಡಿದ್ದೇವೆ. ಅದನ್ನು ಒಂದು ಆ್ಯಪ್ ಮುಖಾಂತರ ನಮ್ಮ ಕೃಷ್ಣ ಬೈರೇಗೌಡರು ಒಂದು ಉತ್ತಮವಾದಂಥ ಒಂದು ಆ್ಯಪನ್ನು ಸಿದ್ಧಪಡಿಸಿದ್ದಾರೆ. ಆ ಆ್ಯಪ್ ಮುಖಾಂತರ ನಮ್ಮ ರೈತರಿಗೆ ಯಾವುದೇ ಇಷ್ಟು ವರ್ಷ ಆಗಿರ್ತಕ್ಕಂಥ ತೊಂದರೆಗಳು ಈ ಆ್ಯಪ್ ಮುಖಾಂತರ ಆಗೋದಿಲ್ಲ ಇನ್ನು ಮುಂದೆ. ಯಾಕೆಂದರೆ ಒಂದು ಸತಿ ಅದು ಅರ್ಜಿ ಆನ್ಲೈನಲ್ಲಿ ಸ್ಕ್ಯಾನಿಂಗ್ ಆದಮೇಲೆ ಅದು ಹಂತವಾಗಿ ಅವ್ರಿಗೆ ದುರಸ್ತಿಯಾಗಿ ಪೋಡಿಯಾಗಿ ಅವ್ರಿಗೆ ಪಾಣಿ ಸಿಗೋವರೆಗೂ ಕೂಡ ಅದು ಆ ಆ್ಯಪ್ನಲ್ಲಿ ಕಂಟಿನ್ಯೂಯಾಗಿ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಅದು
ಕಾರ್ಯಗತ ಆಗ್ತದೆ. ಆದ್ದರಿಂದ ನಾವಿವತ್ತು ಏನಪ್ಪ ಅಂದರೆ ಹಿಂದೆ ಸುಮಾರು 30-40 ವರ್ಷದಿಂದ ಸುಮಾರು ಜನ ನೋಡಿ ಈ ಥರ 53 ಅರ್ಜಿಗಳನ್ನ ಸುಮಾರು ಜನ ನಮ್ಮ ಮಾಗಡಿ ತಾಲೂಕು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಜನ ಹಾಕ್ಕೊಂಡಿದ್ದಾರೆ. ಆದರೆ ಎಲ್ಲೋ ಕೆಲವರು ಪಾಪ ತಾಲೂಕು ಆಫೀಸ್ನಲ್ಲಿ ಸುಮಾರು ವರ್ಷಗಳಿಂದ ಅಲಿತಾ ಇದ್ದಾರೆ. ಪಾಪ ಅವ್ರಿಗೆ ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗಲ್ಲ. ಪಾಪ ರೈತರುಗಳು ಯಾರನ್ನೋ ಮಧ್ಯವರ್ತಿಗಳನ್ನ ಹಿಡ್ಕೊಳ್ಳೋದು, ಅವ್ರಿಗೇನೋ ಸ್ವಲ್ಪ ಏನೋ ಇದು ಮಾಡೋದು, ಯಾರೋ ಪಾಪ ಅದನ್ನ ಬೋಗಸ್ ಮಾಡಿ ಆ ರೈತರಿಗೆ ಮೋಸ ಮಾಡೋ ಅಂಥದ್ದು ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಏನು ಮಾಡಿದ್ದಾರೆ, ಈ ಅರ್ಜಿ 53 ಅರ್ಜಿ ಯಾರೋ ಹಾಕ್ಕೊಂಡಿದ್ದಾರೆ ಹಿಂದೆ ಸುಮಾರು ವರ್ಷದಿಂದ, ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಇಲ್ಲಿ ಒಂದು ಪುರಸಭೆ ಕಚೇರಿನಲ್ಲಿ ನಮ್ಮ ಒಂದು ಕಚೇರಿಯನ್ನು ಇಲ್ಲಿ ತೆರೆದು ಕೊಟ್ಟಿದ್ದಾರೆ ನಮ್ಮ ಶಾಸಕರು, ನಮ್ಮ 3 ಜನ ನಾವು ಕಮಿಟಿ ಮೆಂಬರ್ಗಳು. ಆದ್ದರಿಂದ ಇಲ್ಲಿ ಯಾರ್ಯಾರು ರೈತರುಗಳಿಗೆ ಸಮಸ್ಯೆ ಇದೆ 53 ಅರ್ಜಿ ಯಾರು ಹಾಕ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕಚೇರಿಗೆ ನೀವು ನಿಮ್ಮ ಹತ್ತಿರ ಯಾವ ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನ ನೀವೆಲ್ಲರೂ ನಮ್ಮ ಕೈಗೆ ತಂದು ಕೊಟ್ಟರೆ ನಾವು ನಿಮ್ಮ ಪರವಾಗಿ ತಾಲೂಕು ಆಫೀಸ್ನಲ್ಲಿ ನಿಮ್ಮ ಪರವಾಗಿ ನಾವು ಅಲ್ಲಿ ನಿಮ್ಮ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗೆ ನಾವು ಪರಿಹಾರನ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ನಾವು ಕೂಡ ಮುಂದುವರಿತೀವಿ. ಮತ್ತು ಕೆಲವರಿಗೆ ಹಕ್ಕುಪತ್ರ ಇಶ್ಯೂ ಆಗಿದೆ, ಈ ಥರ ಹಕ್ಕುಪತ್ರ ಇಶ್ಯೂ ಆಗಿದೆ ಹಿಂದೆ ಅನೇಕ ವರ್ಷಗಳ ಹಿಂದೆ ಹಕ್ಕುಪತ್ರ ಇದೆ, ಅದಕ್ಕೆ ಖಾತೆ ಆಗಿಲ್ಲ. ಆ ಥರದ್ರು ಕೂಡ ಅನೇಕ ಜನರು ಸಮಸ್ಯೆ ಇದೆ. ಆ ಹಕ್ಕುಪತ್ರ ಇರೋರು ಕೂಡ ತಂದುಕೊಟ್ರೆ ನಮ್ಮ ಹತ್ರ ಆ ಹಕ್ಕುಪತ್ರಕ್ಕೆ ಖಾತೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೂಡ ನಾವು ಅಲ್ಲಿ, ಯಾಕೆಂದರೆ ತಂದುಕೊಟ್ಟಷ್ಟೇ ಎಲ್ಲದೂ ಕೂಡ ಇದು ಒರಿಜಿನಲ್ ಅಂತ ನಾವು ಹೇಳಕ್ಕೆ ಬರಲ್ಲ. ಹಿಂದೆ ಅನೇಕ ಸರಿ ಹಕ್ಕುಪತ್ರಗಳು ಕೆಲವು ಅರ್ಜಿಗಳು ಬೋಗಸ್ ಆಗಿದೆ. ಆದರೆ ನಾವು ತಂದುಕೊಟ್ಟ ತಕ್ಷಣ ಇದು ಆಗೋಯ್ತು ಅಂತಲೂ ರೈತರು ತಿಳ್ಕೊಬಾರ್ದು. ನಮಗೆ ತಂದುಕೊಟ್ರೆ ನಾವು ಅದ್ರ ಜಿನಿಯನಾಗಿ ಇದೆಯಾ ಇಲ್ವಾ ಅದು ನಾವು ವೆರಿಫಿಕೇಷನ್ ಮಾಡ್ತೀವಿ. VA ಕರ್ಕೊಂಡೋಗಿ RI ಕರ್ಕೊಂಡೋಗಿ ಮತ್ತು ಶಿರಸ್ತದಾರ ತಹಸೀಲ್ದಾರ್ ಮುಖಾಂತರ ಮತ್ತು ನಮ್ಮ ಕಮಿಟಿ 3 ಜನ ಮೆಂಬರ್ಗಳ ಮುಖಾಂತರ ಅದನ್ನು ನಾವು ಸ್ಪಾಟ್ ವೆರಿಫಿಕೇಷನ್ ಮಾಡಿ ಜಿನಿಯನಾಗಿದ್ದರೆ ಆ ಡಾಕ್ಯುಮೆಂಟು ನಮ್ಮ ತಾಲೂಕು ಆಫೀಸ್ನಲ್ಲಿ ಕಡತದಲ್ಲಿ ಇದ್ದರೆ ಮತ್ತು ಅದು ಕರೆಕ್ಟಾಗಿದ್ದರೆ ಆ ಜಾಗದಲ್ಲಿ ಆ ರೈತ ಎಷ್ಟು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾನೆ, ಎಷ್ಟು ವರ್ಷದಿಂದ ಸಾಗುವಳಿ ಮಾಡ್ತಾ ಇದೆ ಅನ್ನೋದು ಕನ್ಫರ್ಮ್ ಆದಮೇಲೆ ನಿಮಗೆ ಹಕ್ಕುಪತ್ರ ಇರೋರಿಗೆ ಖಾತೆ ಮಾಡಿಸ್ಕೊಡ್ತೀವಿ. ಮತ್ತು ಅರ್ಜಿ ಹಾಕ್ಕೊಂಡಿರೋರಿಗೆ ಹಂತವಾಗಿ ನಿಮಗೆ ಹಕ್ಕುಪತ್ರ ಕೊಡೋ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ಮತ್ತು ಇನ್ನು ಕೆಲವರು ಅರ್ಜಿ ಹಾಕ್ಕೊಂಡಿದ್ದಾರೆ, ಕೆಲವರು ನೋಡಿ ಈ ಥರ ಕಿಮ್ಮತ್ತು ಕಟ್ಟಿರ್ತಾರೆ ಸರ್ಕಾರಕ್ಕೆ. ಅವತ್ತಿನ ಇದರಲ್ಲಿ ಕಿಮ್ಮತ್ತು ಕೂಡ ಅವತ್ತಿನ ಇದರಲ್ಲಿ ಬ್ಯಾಂಕ್ಗೆ ರಾಜ್ಯ ಸರ್ಕಾರಕ್ಕೆ ಬ್ಯಾಂಕ್ಗಳ ಮುಖಾಂತರ ಆ ಜಮೀನಿಗೆ ಇಷ್ಟು ಅಂದ್ಬಿಟ್ಟು ಕಿಮ್ಮತ್ತನ್ನು ಕಟ್ಟಿರ್ತಾರೆ ಹಣವನ್ನು. ಆ ಥರದ ಏನಾದರೂ ಯಾರ ಹತ್ರ ನಾವು ದಾಖಲಾತಿ ಇದ್ದರೆ ಅದು ತಂದರೂ ಕೂಡ ನಾವು ಅದಕ್ಕೆ ನಿಮಗೆ ಹಕ್ಕುಪತ್ರ ಕೊಡೋಕ್ಕೆ ಏನು ನಾವು ಕೆಲಸ ಮಾಡಬೇಕು, ನಾವು ಕಮಿಟಿ ಮೆಂಬರು ನಾವು ಆ ಕೆಲಸವನ್ನು ಮಾಡ್ತೇವೆ. ನಾವು ಯಾಕೆಂದರೆ ಹಿಂದೆ ಆಲೆ ನಾನು ಅನ್ಸತಿ, ಅಂದರೆ ನಾನು ಯಾವತ್ತೂ ಮಾಧ್ಯಮದ ಮುಖಾಂತರ ಇದನ್ನು ಹೇಳಿರಲಿಲ್ಲ. ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮುಖಾಂತರ ನಾನು ಒಂದು ಸತಿ ಇದೇ ಆಫೀಸ್ನಲ್ಲಿ ನಾನು ಹೇಳಿದ್ದೆ ಇದನ್ನು ವಿಚಾರನ. ಆವಾಗ ಸುಮಾರು ನಮ್ಮ ಹತ್ರ ಒಂದು 150-200ಕ್ಕೂ ಅಧಿಕ ಅರ್ಜಿಗಳು ಬಂತು ನಮ್ಮ ಹತ್ರ. ಈಗ ಅದರಲ್ಲಿ ನಾವು ಆಲೆಗೆ ಒಂದು 150 ಅರ್ಜಿಗಳನ್ನ ಈಗಾಗಲೇ ನಾವು ಅದನ್ನು ಈ ಥರ ಬಂದಿರತಕ್ಕಂಥ ಕಂಪ್ಲೇಂಟ್ಸ್ಗಳನ್ನ ಈಗಾಗಲೇ ನಾವು ಅಧಿಕಾರಿಗಳಿಗೆ RI ಮುಖಾಂತರ VAಗಳ ಮುಖಾಂತರ ಸ್ಪಾಟ್ ವೆರಿಫಿಕೇಷನ್ ಮಾಡೋದಕ್ಕೆ ಈಗಾಗಲೇ ಅರ್ಜಿಗಳನ್ನ ನಾವು ತಲುಪಿಸಿದ್ದೀವಿ. ಈಗಾಗಲೇ ಅವಾಗಲೇ ಒಂದು ಹಂತಕ್ಕೆ ಬಂದಿದೆ. ಈ ಥರ ಏನೇನು ಸಮಸ್ಯೆ ಇದೆ ಅವೆಲ್ಲ ಒಂದು ಹಂತಕ್ಕೆ ಬಂದಿದೆ. ಈಗ ಅವ್ರಿಗೆಲ್ಲ ಯಾರ್ಯಾರು ಕರೆಕ್ಟಾಗಿದ್ದಾರೆ ಜಿನಿಯನಾಗಿದ್ದಾರೆ ಅವ್ರಿಗೆಲ್ಲ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ನಾನು ಮತ್ತೊಮ್ಮೆ ನಮ್ಮ ಮಾಗಡಿ ತಾಲೂಕು ಅನ್ನೋದಕ್ಕಿಂತ ಮಾಗಡಿ ವಿಧಾನಸಭಾ ಕ್ಷೇತ್ರ ಈಗ ಬಿಡದಿ ಹೋಬಳಿ ಮತ್ತು ಕೂಟ್ಕಲ್ ಹೋಬಳಿನೂ ಕೂಡ ನಮ್ಮ ಕಮಿಟಿಗೆ ಬರೋದ್ರಿಂದ ಈಗ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕಮಿಟಿ ಮಾಡಿರೋದ್ರಿಂದ 6 ಹೋಬಳಿಯವರು ಕಸಬಾ, ಮಾಡಬಾಳು, ತಿಪ್ಸಂದ್ರ, ಕುದೂರು, ಬಿಡದಿ ಮತ್ತು ಕೂಟ್ಕಲ್ 6 ಹೋಬಳಿಯವರು ಕೂಡ ಈ ಥರ ಸಮಸ್ಯೆ ಇರೋರು ರೈತರುಗಳು ನಮ್ಮ ಕಚೇರಿ ಮಾಗಡಿ ಪುರಸಭೆ ಕಟ್ಟಡದಲ್ಲಿ ಶಾಸಕರ ಕೊಠಡಿಯಲ್ಲಿ ನಮ್ಮ ಕಚೇರಿ ಇದೆ. ತಾವು ಯಾವುದೇ ಸಮಸ್ಯೆ ಇದ್ರೂ ನಮ್ಮಲ್ಲಿ ತಂದು ಕೊಟ್ಟರೆ ನಾವು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಮತ್ತು ಕರೆಕ್ಟಾಗಿದ್ದರೆ ನಿಮಗೆ ಹಕ್ಕುಪತ್ರ ಕೊಡುವಂಥದ್ದು ಹಕ್ಕುಪತ್ರ ಕೊಡಿಸ್ತೀವಿ, ಖಾತೆ ಆಗುವಂಥದ್ದು ಖಾತೆ ಮಾಡಿಸ್ಕೊಡ್ತೀವಿ. ದಯವಿಟ್ಟು ಎಲ್ಲ ರೈತರುಗಳು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕಳೆ ಮನವಿ ಮಾಡ್ತಾಯಿದ್ದೀನಿ. ಸರ್ 53 ಹಿಂದೆ 50-53 ಇದ್ದಿದ್ದು, ಈಗ 50ರಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಎಲ್ಲ ವಿಲೇವಾರಿ ಆಗೋಗಿದೆ. ಎಲ್ಲ 1-2 ಮಾತ್ರ ಕಂಪ್ಲೇಂಟ್ಸ್ ಇದೆ ಬಿಟ್ಟರೆ 53ರಲ್ಲಿ ಜಾಸ್ತಿ ನಮಗೆ ಕಂಪ್ಲೇಂಟ್ ಇದೆ. 2018ರಿಂದ 2021ವರೆಗೂ 57 ಫಾರಂ ನಂಬರ್ ನಮೂನೆ 57 ಬಿಟ್ಟಿದ್ರು. ಅದಕ್ಕೆ ಸುಮಾರು 11,500ರಿಂದ 12,000 ಜನ ಅರ್ಜಿ ಹಾಕಿದ್ದಾರೆ. ಅದು ಡಿಜಿಟಲ್ ಮುಖಾಂತರನೇ ಆ್ಯಪ್ ಮುಖಾಂತರನೇ ಅದು ಆಗುತ್ತೆ. ಯಾಕೆಂದರೆ ಕೆಲವರು ಹಿಂದೆ ಹಾಕಿರೋರು ಅದ್ರಲ್ಲಿ ಹಾಕಿದ್ದಾರೆ, ಹಾಕ್ತಿದ್ದವರು ಹಾಕಿದ್ದಾರೆ. ಅದು ಮುಂದೆ ನೆಕ್ಸ್ಟ್ ಈಗ ಏನಾಗಿದೆ ಅಂದರೆ 50 ಫಸ್ಟ್ ತಗೊಳುತ್ತೆ ಅದು ಆನ್ಲೈನಲ್ಲಿ. 50 ಕಂಪ್ಲೀಟ್ ಆಯ್ತಿದ್ದಾಗ 53 ಆಟೋಮೆಟಿಕ್ಕಾಗಿ ಅದು ಡಿಜಿಟಲ್ ತಗೊಳುತ್ತೆ. 53 ಕಂಪ್ಲೀಟ್ ಆಯ್ತಿದ್ದಾಗ 57ಕ್ಕೆ ಹೋಗುತ್ತೆ.
ಹಾಗಾಗಿ ಇದು ಹಂತ ಹಂತವಾಗಿ ಆಗೋದ್ರಿಂದ ಯಾರೂ ಕೂಡ ಇದರಲ್ಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ದರಿಂದ ಇದನ್ನು ರೈತರು ಸದುಪಯೋಗ ಪಡಿಸ್ಕೊಂಡ್ರೆ, ಯಾಕಂದರೆ ಪಾಪ ನೀವು ದಿನ ಬೆಳಗ್ಗೆ ಎದ್ದು ಊರು ಬಿಟ್ಟು ಮನೆ ಕೆಲಸ ಬಿಟ್ಟು ಜಮೀನುಗಳ ಕೆಲಸ ಬಿಟ್ಟು ತಾಲೂಕು ಆಫೀಸ್ ಅಲಿಯೋ ಬದಲು ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಈಗ ತಾಲೂಕು ಆಫೀಸ್ ಈಗ ಒಂದು ಹಂತಕ್ಕೆ ಬಂದಿದೆ. ಇವತ್ತಿನ ಲೆಕ್ಕಾಚಾರದಲ್ಲಿ ನಮ್ಮ ಮಾನ್ಯ ಶಾಸಕರ ಒಂದು ಶ್ರಮದಿಂದ ಇವತ್ತು ತಾಲೂಕು ಆಫೀಸ್ ಒಂದು ಹಂತಕ್ಕೆ ಬಂದಿದೆ. ಯಾಕೆಂದರೆ ಈ ಮೊನ್ನೆ ರಾಜ್ಯ ಸರ್ಕಾರನೇ ಇವತ್ತು ಮಾಗಡಿ ತಾಲೂಕು ಉತ್ತಮ ಕಂದಾಯ ಅಧಿಕಾರಿಗಳು ಅಂತ ಇವತ್ತು ತಹಸೀಲ್ದಾರ್ಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಾನ್ಯ ಶಾಸಕರನ್ನು ಕೂಡ ಅಭಿನಂದಿಸ್ತೀನಿ ಮತ್ತು ಎಲ್ಲ ಅಧಿಕಾರಿಗಳನ್ನು ಕೂಡ ಅಭಿನಂದಿಸ್ತೀನಿ. ಇದೇ ರೀತಿಯಲ್ಲಿ ಅಧಿಕಾರಿಗಳು ಮುಂದೆ ರೈತರಿಗೆ ಸ್ಪಂದಿಸ್ತಾ ತಮ್ಮ ಸಮಸ್ಯೆಗಳ ಇನ್ನೂ ಏನೇನು ಕೆಲವು ಸಮಸ್ಯೆಗಳಿದೆ ಅವೆಲ್ಲ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಜನಪ್ರತಿನಿಧಿಗಳ ಜೊತೆ ಅಧಿಕಾರಿಗಳು ಕೂಡ ಕೆಲಸ ಮಾಡಿದಾಗ ಯಾವುದೇ ತಾಲೂಕು ಆಫೀಸಲ್ಲಿ ಇನ್ನು ಮುಂದೆ ಸಮಸ್ಯೆ ಆಗೋದಿಲ್ಲ, ಎಲ್ಲ ಸಾಂಗತ್ಯವಾಗಿ ನಡೀತದೆ ಅಂತ ನಾನು ಹೇಳಕ್ಕೆ ಸಾಕಷ್ಟು ದಾಖಲಾತಿಗಳು ನಕಲಿಗಳಿಂದ ಕೂಡ ಇದೆ ಅನ್ನೋ ಆರೋಪ ಇದೆ. ಅದೇ ಈಗ ನಕಲಿ ಆಗಿದೆ ಅಂತಲೇ ಈಗೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ. ಈಗ ಶಾಸಕರೇ ಈಗ ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ಮಾಗಡಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದ್ದರಿಂದ ಇನ್ನು ಮುಂದೆ ಯಾವುದೇ ನಕಲಿ ಆಗೋದಿಲ್ಲ. ಅದಕ್ಕೋಸ್ಕರನೇ ಈಗ ನಾನು ಹೇಳ್ತಾ ಇರೋದು, ಇಲ್ಲಿ ಬಂದು ನಮಗೆ ಕೊಟ್ಟ ತಕ್ಷಣ ಇದು ಒರಿಜಿನಲ್ ಅಂತ ನಾನು ಹೇಳೋದಿಲ್ಲ. ಇದನ್ನು ವೆರಿಫಿಕೇಷನ್ ಮಾಡ್ತೀವಿ. ನಾವು ನಮ್ಮ ಕಮಿಟಿಯಲ್ಲಿ ಇರೋವಂಥದ್ದನ್ನ ವೆರಿಫಿಕೇಷನ್ ಮಾಡ್ತೀವಿ. ನಕಲಿ ಅಲ್ಲದೆ ಒರಿಜಿನಲ್ ಆಗಿ ಜಿನಿಯನ್ ಆಗಿದ್ದರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಇಲ್ಲ ಅಂದರೆ ನಾವು ಅದನ್ನು ಯಾರು ಬರೋದಿಲ್ಲ, ಈ ಥರ ಯಾರು ಬರೋಲ್ಲ ಸುಮ್ಮನೆ ಇರ್ತಾರೆ, ಅವ್ರಿಗೆ ನೆಕ್ಸ್ಟು ನಮ್ಮದು ಕಮಿಟಿ ಮುಗಿತಿದ್ದಾಗೆ ಅದೆಲ್ಲ ಡಿ ಸಿಗೆ ಹೋಗುತ್ತೆ. ಡಿ ಸಿ ನೆಕ್ಸ್ಟು ಆರ್ಡ್ರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದಿನ ಸರ್ಕಾರಗಳು ಇವನ್ನ ಮತ್ತೆ ಕಮಿಟಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೂಲ್ಸು ರೆಗ್ಯುಲೇಷನ್ ಇರ್ತದೆ. ಈಗ 57 ಫಾರಮ್ ನಂಬರ್ಗೆ ಈಗ ಎಲ್ಲ ರೂಲ್ಸ್ ಇದೆ. ನಾವು ಈಗ ಹಿಂದೆ ಯೂಟ್ ಮಾಡಿದಾಗ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ BBMP ವ್ಯಾಪ್ತಿ ಇಷ್ಟು ಕಿಲೋಮೀಟ್ರ್ ಅಂತ ಇರ್ತದೆ, ನಗರಸಭೆ ವ್ಯಾಪ್ತಿ ಇಷ್ಟು ಕಿಲೋಮೀಟ್ರ್ ಅಂತ ಇರ್ತದೆ, ಪುರಸಭೆ ವ್ಯಾಪ್ತಿ ಇಷ್ಟು ಕಿಲೋಮೀಟ್ರ್ ಅಂತ ಇರ್ತದೆ. ಅಷ್ಟು ಕಿಲೋಮೀಟ್ರ್ ಬಿಟ್ಟು ನಾವು ಸಾಗುವಳಿ ಚೀಟಿನ ಕೊಡಬೇಕು. ಆದ್ದರಿಂದ ಈ ರೈತರುಗಳು ಇದನ್ನ ಈ ಅವಕಾಶವನ್ನು ಬಿಡ್ದಲೆ ಉಪಯೋಗಿಸಬೇಕು ಅಂತ ಮನವಿ. 53 ಫಾರಮ್ ನಮ್ಮ ಹತ್ರ ತಾಲೂಕು ಆಫೀಸ್ನಲ್ಲಿ ಏನು ಒರಿಜಿನಲ್ ಅರ್ಜಿ ಇದೆ ಅವೆಲ್ಲ ಸ್ಕ್ಯಾನ್ ಆಗೋಗಿದೆ. ಎಲ್ಲ ಡಿಜಿಟಲ್ ಆ್ಯಪಲ್ಲಿ ಸ್ಕ್ಯಾನ್ ಆಗೋಗಿದೆ. ಈಗ VARA ನಾವು ಹೋದ ವಾರದಿಂದಲೇ ನಾವು ಸ್ಪಾಟ್ ಮಾಸ್ಟರ್ ಹೋಗಬೇಕಾಗಿತ್ತು. VARAಗಳು ಏನು ಚಳುವಳಿ ನಡೀತಾ ಇರೋದ್ರಿಂದ ನಾವು ಹೋಗೋಕ್ಕಾಗಿಲ್ಲ. ಆದ್ದರಿಂದ ಈ ಮಹಾಲಯ ಅಮಾವಾಸ್ಯೆ ಕಳೆದ ನಂತರ ನಾವು ಒಂದೊಂದು ದಿವಸ ಒಂದೊಂದು ಊರು ಹಳ್ಳಿಗಳಿಗೆ ಹಾಕೊತೀವಿ. ಅದು ಅಲ್ಲಿಂದ ನಿಮಗೆ ಈಗ ಸುಮಾರು 53 ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಸರ್. ನಮ್ಮ ತಾಲೂಕಲ್ಲಿ ಇರೋವಂಥದ್ದನ್ನ ನಮ್ಮ ಇದರಲ್ಲಿ ಕಡತದಲ್ಲಿ ಇರೋವಂಥದ್ದು ಇನ್ನೊಂದು 6 ತಿಂಗಳಲ್ಲಿ ತಾಲೂಕು ಪೂರ್ತಿ ಕ್ಲಿಯರ್ ಮಾಡ್ತೀವಿ. ಈ ಥರ ಸಮಸ್ಯೆ ಇರೋಕ್ಕೆ ಸ್ವಲ್ಪ ಕಾಲಾವಕಾಶ ಇದೆ. ಯಾಕಂದ್ರೆ ನಮ್ಮ ಶಾಸಕರು ಬಂದಮೇಲೆ ಈಗ ನಾವು ಕಮಿಟಿ ಆಗಿದ್ದು. ಈಗ ಸರ್ 23ರಲ್ಲಿ ಸರ್ಕಾರ ಬಂದಮೇಲೆ ನಮ್ಮ ಶಾಸಕರು ಗೆದ್ದ ಮೇಲೆ ನಮ್ಮ ಕಮಿಟಿ ರಚನೆ ಆಗಿ ಈಗ ಒಂದು 7-8 ತಿಂಗಳಾಗಿದೆ. ಆ 7-8 ತಿಂಗಳಲ್ಲಿ ನಾವು ಈ ಅರ್ಜಿಗಳನ್ನೆಲ್ಲ ಒಂದು ಕಡೆ ತಗೊಂಡು ಇದನ್ನೆಲ್ಲ ಈಗ ಮುಂಚೆ ಅಂದರೆ ಬರೀ ಫೈಲ್ನಲ್ಲಿ ಕೈಯಲ್ಲಿ ಬರವಣಿಗೆ ಇತ್ತು. ಈಗೆಲ್ಲನೂ ನಾವು ಆ್ಯಪ್ ಮುಖಾಂತರನೇ ಡಿಜಿಟಲ್ ಮುಖಾಂತರನೇ ಮಾಡೋದ್ರಿಂದ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಈಗ ಈ ಸೆಕ್ಷನ್ ನಮ್ಮ L&D ಸೆಕ್ಷನ್ ಬರೋವಂಥ ಪ್ರತಿಯೊಂದು ದಾಖಲಾತಿನೂ ಕೂಡ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀವಿ ನಾವು. ಮುಂಚೆ ಹಂಗೆ ರೆಕಾರ್ಡ್ ರೂಮ್ಗೆ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ನೀವು ಈಗ ಏನು ಬೇರೆ ದಾಖಲಾತಿ ಏನು ಸ್ಕ್ಯಾನಿಂಗ್ ಆಗ್ತಾ ಇದೆ ಅದೇ ರೀತಿಯಲ್ಲಿ L&D ಸೆಕ್ಷನ್ದು ಕೂಡ ದಾಖಲಾತಿಗಳು ಸ್ಕ್ಯಾನ್ ಆಗ್ತಾ ಇದೆ. ಇನ್ನು ಮುಂದೆ ಬರೀ ಒಂದು ಸೆಕೆಂಡ್ 2 ಸೆಕೆಂಡಲ್ಲಿ ನಮಗೆ ದಾಖಲಾತಿ ಸಿಗ್ತದೆ. ಸರ್ ಈಗ ನಮಗೆ ನಮ್ಮ ಕಮಿಟಿ ಬಂದ ಮೇಲೆ ಈ ಥರ ಸಮಸ್ಯೆ ಇರುವಂಥವು ನಮಗೊಂದು 120-150 ಅರ್ಜಿ ಬಂದಿತ್ತು. ಅವೆಲ್ಲನೂ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಅದೆಲ್ಲನೂ ಈಗಾಗಲೇ ಎಲ್ಲ VAಗಳ ಕೈಲೂ ಇದೆ. ಅವರೆಲ್ಲರೂ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಯಾವುದು ಸಮಸ್ಯೆ ಇದೆ ಅದು ಕರೆಕ್ಟಾಗಿದೆ ಅನ್ನೋಕ್ಕೆ ಅವರೇ VAಗಳು ಮತ್ತು RIಗಳು ರಿಪೋರ್ಟ್ ಮಾಡ್ತಾರೆ. ಏನೋ ಸಮಸ್ಯೆ ಇರೋಕ್ಕೆ ನಮ್ಮ ಕಮಿಟಿ ಸದಸ್ಯರು ಹೋಗ್ತೀವಿ ಜೊತೆಗೆ ಅಲ್ಲೂ ಹೋಗಿ ಅದನ್ನು ಇತ್ಯರ್ಥಪಡಿಸ್ತೀವಿ. ಈಗ ಅದನ್ನೇ ಈಗ ಎಲ್ಲ ರಿಪೋರ್ಟ್ ಬಂದ ತಕ್ಷಣ ನಾವು ಒಂದೊಂದು ಮೀಟಿಂಗ್ನಲ್ಲಿ ಒಂದು 50 ಅರ್ಜಿಗಳನ್ನ ವಿಲೇವಾರಿ ಮಾಡಿ ಹಂತವಾಗಿ ಒಂದೊಂದು ಮೀಟಿಂಗ್ ಕರೆದ ತಕ್ಷಣ ಒಂದು 50 ಫೈಲ್ಗಳು ರೆಡಿ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮದ ಬರ್ತಾರಲ್ಲ ಪಾಪ ಬಡವರೇ ಜಾಸ್ತಿ. ಬಡವರು ರೈತರುಗಳು ನಿಜವಾದ ರೈತರುಗಳೇ ಅವರೆಲ್ಲ ಏನೋ ಮಾಡಿ ನಿಮ್ಮ ಕಾಲದಲ್ಲಿ ಮಾಡ್ಕೊಡ್ರಪ್ಪ ನಿಮ್ಮ ಕೈ ಮುಗಿತೀವಿ ಅಂತ ಬರ್ತಾರೆ. ನಮ್ಮದು MLA ಸಾಹೇಬ್ರು ಹೇಳಿರೋದು ಇಷ್ಟೇ, ನೋಡಪ್ಪ ಯಾರಾಗಲಿ ಯಾರಾದ್ರೂ ಬರಲಿ ನಮ್ಮ ರೈತರು ಒಳ್ಳೇದಾಗಬೇಕು, ಈ ತಾಲೂಕಲ್ಲಿ ರೈತರು ಉಳಿಬೇಕು. ಆ ಉದ್ದೇಶದಲ್ಲಿ ನೀವು 3 ಜನ ಕೆಲಸ ಮಾಡಿ ಒಂದು ಹೆಸರು ತಗೊಬನ್ನಿ ಅಂತ ಹೇಳೋದು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇದೊಂದು ಮನವಿ ಸರ್ಕಾರದಿಂದ 57ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅವ್ರಿಗೆ ಆದ್ಯತೆಯಾಗಿದೆ. ಅಂಥೇರು ಅರ್ಜಿದ್ವಾರ ನಿಜವಾಗ್ಲೂ ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರು ಅವರು ಬಂದು ಇಲ್ಲಿ ಆಫೀಸ್ಗೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ನಮ್ಮನ್ನ ಉಪಯೋಗಿಸ್ಕೋಬೋದು ಅಂತ ನಮ್ಮ ಶಾಸಕರ ಆದೇಶದಂತೆ ಮತ್ತು ತಹಸೀಲ್ದಾರರು
ಇದೇ ಆರ್ಡ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ 57 ಆದ್ಯತೆ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಜಿದಾರರು ಅವರು ಕೂಡಲೇ ಇಲ್ಲಿ ನಮ್ಮ ಕಚೇರಿಗೆ ಬಂದು ಅವರ ಏನದೆ ಅವ್ರ ಹತ್ರ ಡಾಕ್ಯುಮೆಂಟ್ಸು ಅದನ್ನ ತಗೊಬಂದು ಇಲ್ಲಿ ಕೊಟ್ಟರೆ ಪ್ರಾಮಾಣಿಕವಾಗಿ ಕಾನೂನು ವಾಚ ಮನಸ್ಸ ಅರ್ಪಿಸಿ ನಮ್ಮ ಕಮಿಟಿ ಮೆಂಬರ್ಸು ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಅಲ್ಪಾಶ್ರಯ ಅರ್ಜಿದಾರರು ಯಾರು ಭೇಟಿ ಮಾಡಬೇಕು? ನಮ್ಮ ಕಮಿಟಿ ಸದಸ್ಯರನ್ನ ಅದಕ್ಕೆ ನಮ್ಗೊಂದು ಕಚೇರಿ ಕೊಟ್ಟಿದ್ದಾರೆ ಶಾಸಕರು. ನಾವು ದಿನ ಬೆಳಗ್ಗೆ ಇಲ್ಲಿ ಇರ್ತೀವಿ. ಬೆಳಗ್ಗೆ 10 ಗಂಟೆಗೆ ಬಂದರೆ 2 ಗಂಟೆವರೆಗೂ ಇಲ್ಲಿ ಇರ್ತೀವಿ. ಯಾರು ಬೇಕಾದ್ರೂ ಬಂದು ನಮ್ಗೆ ಸಂಪರ್ಕಿಸ್ಬೋದು. ಈಗ ಈಚೆ ಬೋರ್ಡ್ ಹಾಕಿದ್ದೀವಿ, ನಮ್ಮ ನಂಬರ್ಗಳಿದೆ. ಅಕಸ್ಮಾತ್ ನಾವಿಲ್ಲ ಅವ್ರು ಬಂದಾಗಿಲ್ಲ ಅಂದರೆ ನಂಬರ್ ಮಾಡಿದ್ರು, ನಾವು ಫೋನ್ ಮಾಡಿದ್ರು ಕೂಡ ನಾವು ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಬಂದಿದ್ದಲ್ಲಿ ಯಾರು ಬೇರೆ ಥರ ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಯಾಕೆಂದರೆ ಸುಮಾರು ವರ್ಷದಿಂದ ಇಲ್ಲಿ ಅಲ್ದು ರೈತರುಗಳು ಸಾಕಾಗ್ಬಿಟ್ಟವ್ರೆ. ಅವ್ರ ಕೆಲಸಕ್ಕೆ ನಮಗೆ ನೇಮಿಸಿದ್ದಾರೆ, ನಾವು ಮಾಡೋಕ್ಕೆ ಸಿದ್ಧರಿದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.